ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಜಾನಿ ಗರ್ಗಾನೋ ಹಾಗೆ ತಮಾಸೋ ಚಾಂಪಾ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಇವರು ಸದ್ಯಕ್ಕೆ ಡಬ್ಲ್ಯೂ ಟ್ಯಾಗ್ ಟೀಮ್ ಚಾಂಪಿಯನ್ಸ್ ಆಗಿದ್ದಾರೆ ಸ್ಮ್ಯಾಕ್ ಡೌನ್ ಅಲ್ಲಿ. ಬಟ್ ಈಗ ಇವರು ಇಂಡಿ ರೆಸ್ಲಿಂಗ್ ಅಲ್ಲಿ ಅಪಿಯರೆನ್ಸ್ ನ ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು ವಿಡಿಯೋ ಫುಟೇಜಸ್ ಗಳನ್ನ. ಮೊದಲು ನಮ್ಮ ಜಾನಿ ಗರ್ಗಾನೋ ಅವರು ಬರ್ತಾರೆ ಅಂಡ್ ಅದಾದ್ಮೇಲೆ ನಾನು ಒಂಟಿಯಾಗಿ ಬಂದಿಲ್ಲ ಅಂತ ತಮಾಸೋ ಚಾಂಪಾ ಅವ್ರನ್ನು ಕೂಡ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂಡ್ ಇವರ ಒಂದು ಪ್ರೋಮೋ ನಮಗೆ ನೋಡೋದಿಕ್ಕೆ ಸಿಗುತ್ತೆ. ಸೊ ವಿನ್ಸ್ ಮಿಕ್ಮೇನ್ ಅವರೇನಾದ್ರೂ ಡಬ್ಲ್ಯೂ ಅಧಿಕಾರದಲ್ಲಿ ಇದ್ದಿದ್ರೆ ಇವರು ಇಂಡಿ ರೆಸ್ಲಿಂಗ್ ಗೆ ಹೋಗೋದಾಗ್ಲಿ ಅದ್ರ ಬಗ್ಗೆ ಮಾತು ಕೂಡ ಆಡೋಂಗಿರ್ಲಿಲ್ಲ. ಬಟ್ ನಮ್ಮ ಟ್ರಿಪಲ್ ಎಚ್ ಅವರು ಅಧಿಕಾರದಲ್ಲಿರೋದ್ರಿಂದ ಇವರು ಜಾನಿ ಗರ್ಗಾನೋ ಹಾಗೂ ತಮಾಸೋ ಚಾಂಪಾ ಅವರಿಗೆ ಬೇರೊಂದು ಶೋಗೆ ಹೋಗೋದಕ್ಕೆ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ಅಲ್ವಾ ಗಾಯ್ಸ್ ನಮ್ಮ ಟ್ರಿಪಲ್ ಎಚ್ ಅವ್ರನ್ನ ಎಲ್ಲರೂ ಕೂಡ ಹೊಗಳೋದು. ಅಂಡ್ ರೀಸೆಂಟ್ ಆಗಿ ನಮ್ಮ ಸಿಎಂ ಪಂಕ್ ಅವರು ಕೂಡ ಟ್ರಿಪಲ್ ಎಚ್ ಹಾಗೆ ವಿನ್ಸ್ ಮಿಕ್ಮೇನ್ ಅವ್ರನ್ನ ಕಂಪ್ಯಾರಿಸನ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಅಂದ್ರೆ ಅವರ ಬಳಿ ಪ್ರಶ್ನೆನ ಕೇಳಲಾಗುತ್ತೆ. ವಿನ್ಸ್ ಮಿಕ್ಮೇನ್ ಅವರ ಬುಕ್ಕಿಂಗ್ ಕೂಡ ನೀವು ನೋಡಿದ್ದೀರಾ, ಟ್ರಿಪಲ್ ಎಚ್ ಅವರ ಬುಕ್ಕಿಂಗ್ ಕೂಡ ನೀವು ನೋಡಿದ್ದೀರಾ. ಇವರಿಬ್ಬರ ಬುಕ್ಕಿಂಗ್ ಅಲ್ಲಿ ಯಾವ ಬುಕ್ಕಿಂಗ್ ನಿಮಗೆ ಇಷ್ಟ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಮೊದಲು ಸೂಪರ್ ಸ್ಟಾರ್ಸ್ ಗಳು ವಿನ್ಸ್ ಮಿಕ್ಮೇನ್ ಅವ್ರನ್ನ ಮಾತಾಡಿಸ್ಬೇಕು ಅಂದ್ರೆ ಅವನ ಆಫೀಸ್ ಇಂದಗಡೆ ಕ್ಯೂ ಅಲ್ಲಿ ನಿಂತಿರ್ಬೇಕು. ಅಂದ್ರೆ ವಿನ್ಸ್ ಮಿಕ್ಮೇನ್ ಯಾರಿಗೂ ಕೂಡ ಅಷ್ಟೊಂದು ಟೈಮ್ ನ ಕೊಡ್ತಿರ್ಲಿಲ್ಲ. ಬಟ್ ಈಗ ಆ ರೀತಿ ಸಿಚುಯೇಷನ್ ಕಂಡು ಬಂದಿಲ್ಲ. ನಾನೆಲ್ಲ ಕ್ಯೂ ಅಲ್ಲಿ ನಿಲ್ಲೋದಕ್ಕೆ ಹೋಗ್ತಿರಲಿಲ್ಲ, ಡೈರೆಕ್ಟ್ ಆಗಿ ಹೋಗಿ ಮಾತಾಡ್ಸುವೆ. ಬಟ್ ಸೂಪರ್ ಸ್ಟಾರ್ಸ್ ಗಳು ಅವನ ಆಫೀಸ್ ಹಿಂದಗಡೆ ಕ್ಯೂ ಅಲ್ಲಿ ನಿಂತಿರೋರು. ಬಟ್ ಈಗ ಟ್ರಿಪಲ್ ಎಚ್ ಅವರ ಆಫೀಸ್ ಹೊರಗಡೆ ಯಾವುದೇ ರೀತಿಯ ಕ್ಯೂನ ನಾನು ನೋಡೋದಿಲ್ಲ. ಇದಕ್ಕೋಸ್ಕರ ಟ್ರಿಪಲ್ ಎಚ್ ಅವರು ಬೆಟರ್. ಯಾಕಂದ್ರೆ ಟ್ರಿಪಲ್ ಎಚ್ ಅವರು ಯಾವ ಸೂಪರ್ ಸ್ಟಾರ್ಸ್ ಗಳ ಟೈಮ್ ನ ಆಗಲಿ ತನ್ನ ಟೈಮ್ ನ ಆಗಲಿ ವೇಸ್ಟ್ ಮಾಡಿಸೋದಕ್ಕೆ ಇಷ್ಟ ಪಡೋದಿಲ್ಲ. ಅದಕ್ಕೋಸ್ಕರ ನನಗೆ ಟ್ರಿಪಲ್ ಎಚ್ ಅವರು ಇಷ್ಟ ಅಂತ ನಮ್ಮ ಸಿಎಂ ಪಂಕ್ ಅವರು ಟ್ರಿಪಲ್ ಎಚ್ ಅವರ ಒಳ್ಳೆ ಗುಣಗಳ ಬಗ್ಗೆ ಹೊಗಳಿದ್ದಾರೆ. ಇಷ್ಟೇ ಅಲ್ಲ ಗಾಯ್ಸ್, ನಮ್ಮ ಸಿಎಂ ಪಂಕ್ ಅವರು ತನ್ನ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ಫ್ಯೂಡ್ ಬಗ್ಗೆನೂ ಕೂಡ ಮಾತಾಡ್ತಾರೆ. ಸಮ್ಮರ್ ಸ್ಲಾಮ್ ಅಲ್ಲಿ ಇವರ ನಡುವೆ ಫೈನಲಿ ನಮಗೊಂದು ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಈ ಒಂದು ಮ್ಯಾಚ್ ಆದ್ಮೇಲೆ ನನ್ನ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ಸ್ಟೋರಿ ಎಂಡ್ ಆಗುತ್ತೆ, ನಾನು ಮತ್ತೊಮ್ಮೆ ಅವನ ಜೊತೆ ಸ್ಟೋರಿ ಲೈನ್ ಅಲ್ಲಿ ಇಳಿಯೋದಿಲ್ಲ ಅಂತ ನಮ್ಮ ಸಿಎಂ ಪಂಕ್ ಅವರು ಹೇಳ್ತಾ ಇದ್ದಾರೆ. ಬಟ್ ಈ ರೀತಿ ಆಗುತ್ತಾ ಅನ್ನೋದು ಎಲ್ಲಾ ಫ್ಯಾನ್ಸ್ ಗಳಲ್ಲಿ ಇರೋ ಕೂಡ ಡೌಟ್. ಯಾಕಂದ್ರೆ ಈ ಒಂದು ಮ್ಯಾಚ್ ನಾರ್ಮಲ್ ಸಿಂಗಲ್ಸ್ ಮ್ಯಾಚ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇಲ್ಲ. ಇದರಲ್ಲಿ ಸ್ಪೆಷಲ್ ಗೆಸ್ಟ್ ರೆಫ್ರಿ ಆಗಿ ನಮಗೆ ಸತ್ ಫ್ರೀಕಿನ್ ರಾಲೆನ್ಸ್ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಸೊ ಅದರಿಂದನೇ ಯಾರು ಕೂಡ ನಮ್ಮ ಸಿಎಂ ಪಂಕ್ ಅವರ ಈ ಒಂದು ಸ್ಟೇಟ್ಮೆಂಟ್ ಮೇಲೆ ನಂಬಿಕೆನೇ ಇಡ್ತಾ ಇಲ್ಲ ಇವರ ನಡುವೆ ಇನ್ನ ಕೆಲವೊಂದಷ್ಟು ಮ್ಯಾಚಸ್ ಗಳು ಆಗುತ್ತೆ. ಮಿನಿಮಮ್ ಅಂದ್ರೂ 3 ಮ್ಯಾಚ್ ಡ್ರೂ ಮ್ಯಾಕೆಂಟೈರ್ ಹಾಗೆ ಸಿಎಂ ಪಂಕ್ ಅವರ ನಡುವೆ ನೋಡೋದಕ್ಕೆ ಸಿಗುತ್ತೆ ಅಂತ ಫ್ಯಾನ್ಸ್ ಗಳು ಹೇಳ್ತಾ ಇದ್ದಾರೆ. ಬಟ್ ಅಪ್ಡೇಟ್ ಗಳ ಪ್ರಕಾರ ಡಬ್ಲ್ಯೂ ಅವರು ಈಗಾಗಲೇ ಸಿಎಂ ಪಂಕ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ಫ್ಯೂಡ್ ನ ರಾಯಲ್ ರಂಬಲ್ ಇಂದಾನು ಕೂಡ ನಡೆಸಿಕೊಂಡು ಬಂದಿರೋದ್ರಿಂದ ಈ ಒಂದು ಫ್ಯೂಡ್ ಫೈನಲಿ ಸಮ್ಮರ್ ಸ್ಲಾಮ್ ಅಲ್ಲಿ ಮುಗಿಯುತ್ತೆ. ನಮ್ಮ ಸಿಎಂ ಪಂಕ್ ಅವರು ಹೇಳ್ತಾ ಇರೋ ವಿಚಾರ ನಿಜ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ನಿಮ್ಗೆ ಅನ್ಸುತ್ತೆ ಈ ಒಂದು ಫ್ಯೂಡ್ ಸಮ್ಮರ್ ಸ್ಲಾಮ್ ಅಲ್ಲೇ ಮುಗಿಯುತ್ತೋ ಅಥವಾ ಇನ್ನ 2 ಮ್ಯಾಚಸ್ ಗಳು ನಮಗೆ ಡ್ರೂ ಮ್ಯಾಕೆಂಟೈರ್ ಹಾಗೆ ಸಿಎಂ ಪಂಕ್ ಅವರ ನಡುವೆ ನೋಡೋದಕ್ಕೆ ಸಿಗುತ್ತೋ? ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಮಾರ್ಕ್ ಹೆನ್ರಿ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಮಾರ್ಕ್ ಹೆನ್ರಿ ಅವರು ತನ್ನ ಮಗ ಜಾಕೋಬ್ ಹೆನ್ರಿ ಅವ್ರನ್ನ ಡಬ್ಲ್ಯೂ ಗೆ ಸೇರಿಸಿದ್ದಾರೆ ಅಂತಾನೆ ಹೇಳ್ಬಹುದು. ರೀಸೆಂಟ್ ಆಗಿ ನಮ್ಮ ಮಾರ್ಕ್ ಹೆನ್ರಿ ಅವರೇ ಇದನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ, ನನ್ನ ಮಗ ಜಾಕೋಬ್ ಹೆನ್ರಿ ಅವರು ಡಬ್ಲ್ಯೂ ಜೊತೆ ಸೈನ್ ಆಗಿದ್ದಾರೆ ಅಂತ. ಸೊ ಆದಷ್ಟು ಬೇಗ ಇವರು ಎಲ್ಲಾ ಟ್ರೈನಿಂಗ್ ಕೂಡ ಮುಗಿಸ್ಕೊಂಡು NXT ಗೆ ಬಂದು NXT ಇಂದ ಮೈನ್ ರಾಸ್ಟರ್ ಅಲ್ಲಿ ತನ್ನ ತಂದೆಗಿಂತ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ರೆಕಾರ್ಡ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಾರ ಅಂತ ಕಾದ್ ನೋಡ್ಬೇಕು. ಇವ್ರನ್ನ ನೋಡ್ತಾ ಇದ್ರೆ ಡಬ್ಲ್ಯೂ ಅವರು ಇವ್ರನ್ನ ಜಾಯಿಂಟ್ ರೀತಿಯಲ್ಲಿ ಬುಕ್ ಮಾಡಬಹುದು. ಯಾವ ರೀತಿ ಆಕಾರ ಇದೆ ಅಂತ ನೀವೇ ಈ ವಿಡಿಯೋದಲ್ಲಿ ನೋಡ್ತಾ ಇರಬಹುದು. ಸೊ ಟ್ಯಾಲೆಂಟ್ ಇದ್ರೆ ನಿಜವಾಗ್ಲೂ ಕೂಡ ಫ್ಯೂಚರ್ ಸ್ಟಾರ್ ಆಗೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸರ್ವೈವರ್ ಸೀರೀಸ್ ವಾರ್ ಗೇಮ್ ಬಗ್ಗೆ. ರೀಸೆಂಟ್ ಆಗಿ ಡಬ್ಲ್ಯೂ ಅವರು ಹಾಗೆ ಟ್ರಿಪಲ್ ಎಚ್ ಅವರು ಅಫಿಷಿಯಲ್ ಆಗಿ ಸರ್ವೈವರ್ ಸೀರೀಸ್ ವಾರ್ ಗೇಮ್ ನ ಅನೌನ್ಸ್ ಮಾಡ್ತಾರೆ. ನಮ್ಮ ಟ್ರಿಪಲ್ ಎಚ್ ಅವರ ಅನೌನ್ಸ್ಮೆಂಟ್ ನ ನೀವು ಇಲ್ಲಿ ನೋಡ್ತಾ ಇರಬಹುದು. ಅವ್ರು ಹೇಳ್ತಾರೆ, ನಾನು ವ್ಯಾಂಕೋವರ್ ಅಲ್ಲಿ ಇರ್ತಕ್ಕಂತಹ ನನ್ನ ಫ್ರೆಂಡ್ ಜೊತೆ ಮಾತಾಡಿದ್ದೀನಿ ಅಂಡ್ ನಾನು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾ ಇದ್ದೀನಿ, ಈ ಬಾರಿಯ ಸರ್ವೈವರ್ ಸೀರೀಸ್ ವಾರ್ ಗೇಮ್ ರೋಜರ್ಸ್ ಎರೇನಾದಲ್ಲಿ ನೋಡೋದಿಕ್ಕೆ ಸಿಗ್ತಾ ಇದೆ. ಸೊ ವ್ಯಾಂಕೋವರ್ ಕೆನಡಾದಲ್ಲಿ ಆಗ್ತಾ ಇದೆ ನವೆಂಬರ್ 30ನೇ ತಾರೀಕು ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಸೊ ವಿಡಿಯೋದಲ್ಲಿ ಏನ್ ಹೇಳಿದಾರೋ ಅದನ್ನೇ ಅವರು ಒಂದು ಟ್ವೀಟ್ ಮುಖಾಂತರ ತಿಳಿಸಿದ್ದಾರೆ. ಸೊ ನವೆಂಬರ್ 30ನೇ ತಾರೀಕು ಸರ್ವೈವರ್ ಸೀರೀಸ್ ವಾರ್ ಗೇಮ್ ನೋಡೋದಿಕ್ಕೆ ಸಿಗ್ತಾ ಇದೆ. ನಮ್ಮ ಇಂಡಿಯಾದಲ್ಲಿ ಡಿಸೆಂಬರ್ 1ನೇ ತಾರೀಕು ಬರ್ತಾ ಇದೆ. ಸೊ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಕೂಡ ನಮ್ಮ ಟ್ರಿಪಲ್ ಎಚ್ ಅವರು ಯು ಆರ್ ನಾಟ್ ಗೋಯಿಂಗ್ ಟು ವಾಂಟ್ ಟು ಮಿಸ್ ದಿಸ್ ಅಂತ ಅನೌನ್ಸ್ ಮಾಡ್ತಾ ಇದ್ದಾರೆ. ಅಂದ್ರೆ ನೀವು ಇದನ್ನ ಮಿಸ್ ಮಾಡ್ಕೊಳ್ಳೋದಿಲ್ಲ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಅನೌನ್ಸ್ ಮಾಡ್ತಾ ಇದ್ದಾರೆ. ಸೊ ಈ ಬಾರಿಯ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಕೂಡ ತುಂಬಾ ದೊಡ್ಡದಾಗಿ ನಮಗೆ ನೋಡೋದಕ್ಕೆ ಸಿಗಬಹುದು. ಯಾಕಂದ್ರೆ ರೂಮರ್ ಮ್ಯಾಚ್ ಬ್ಲಡ್ ಲೈನ್ ವರ್ಸಸ್ ಬ್ಲಡ್ ಲೈನ್ ವಾರ್ ಗೇಮ್ ಮ್ಯಾಚ್ ನಮಗೆ ಈ ಬಾರಿ ನೋಡೋದಕ್ಕೆ ಸಿಗಬಹುದು. ನೋಡೋಣ ಗಾಯ್ಸ್ ಏನೇನ್ ಮಾಡ್ತಾರೆ ಡಬ್ಲ್ಯೂ ಅವರು ಈ ಬಾರಿಯ ಸರ್ವೈವರ್ ಸೀರೀಸ್ ಅಲ್ಲಿ ಅಂತ. ಸೊ ಸರ್ವೈವರ್ ಸೀರೀಸ್ ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿದೆ. ಸೊ ಸರ್ವೈವರ್ ಸೀರೀಸ್ ತನಕ ನಮಗೆ ಯಾವ
ಪ್ರೀಮಿಯಂ ಲೈವ್ ಇವೆಂಟ್ಗಳು ನೋಡೋದಕ್ಕೆ ಸಿಗುತ್ತೆ ಅಂತ ನಾವು ಲಿಸ್ಟ್ ನ ನೋಡೋದಾದ್ರೆ ನಮಗೆ ಆಗಸ್ಟ್ 3ನೇ ತಾರೀಕು ಸಮ್ಮರ್ ಸ್ಲಾಮ್ ನೋಡೋದಕ್ಕೆ ಸಿಗ್ತಾ ಇದೆ. ಇದಾದ್ಮೇಲೆ ಇದೇ ತಿಂಗಳು ಆಗಸ್ಟ್ 31ನೇ ತಾರೀಕು ಬ್ಯಾಶ್ ಇನ್ ಬರ್ಲಿನ್ ನೋಡೋದಕ್ಕೆ ಸಿಗ್ತಾ ಇದೆ. ಇದಾದ್ಮೇಲೆ ಅಕ್ಟೋಬರ್ 5ನೇ ತಾರೀಕು ಬ್ಯಾಡ್ ಬ್ಲಡ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ನವೆಂಬರ್ 2ನೇ ತಾರೀಕು ಕ್ರೌನ್ ಜ್ಯುವೆಲ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಫೈನಲಿ ನವೆಂಬರ್ 30ನೇ ತಾರೀಕು ಸರ್ವೈವರ್ ಸೀರೀಸ್ ವಾರ್ ಗೇಮ್ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಯಾವ ಡೇಟ್ ಅಲ್ಲಿ ಪ್ರೀಮಿಯಂ ಲೈವ್ ಇವೆಂಟ್ಸ್ ಗಳು ಬರುತ್ತೆ ಅಂತ ಅಪ್ಡೇಟ್ ಗಳು ಬಂದಿತ್ತು, ಅದೇ ರೀತಿ ಡಬ್ಲ್ಯೂ ಅವರು ಕೂಡ ಅಫಿಷಿಯಲ್ ಆಗಿ ಪ್ರೀಮಿಯಂ ಲೈವ್ ಇವೆಂಟ್ಸ್ ನ ಅನೌನ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಇನ್ ರಿಂಗ್ ಸ್ಪಾನ್ಸರ್ಶಿಪ್ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ನಮ್ಮ ಲೋಗನ್ ಪೌಲ್ ಅವರ ಪ್ರೈಮ್ ಡ್ರಿಂಕ್ ಏನಿದೆ ಅದು ಡಬ್ಲ್ಯೂ ಹಿಸ್ಟ್ರಿಯಲ್ಲೇ ಮೊದಲ ಇನ್ ರಿಂಗ್ ಸ್ಪಾನ್ಸರ್ ಆಗಿತ್ತು. ಅಂದ್ರೆ ಯಾವ್ದಾದ್ರು ಪ್ರೀಮಿಯಂ ಲೈವ್ ಇವೆಂಟ್ ನ ಮಾಡಿಸಿದ್ರೆ ಪ್ರೈಮ್ ಡ್ರಿಂಕಿನ ಲೋಗೋ ನಮಗೆ ರಿಂಗ್ ಮ್ಯಾಟ್ ಮೇಲೆ ನೋಡೋದಕ್ಕೆ ಸಿಗೋದು. ಅದನ್ನ ಡಬ್ಲ್ಯೂ ಅವರು ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಬಟ್ ಈ ಬಾರಿ ಸಮ್ಮರ್ ಸ್ಲಾಮ್ ಅಲ್ಲಿ ಪ್ರೈಮ್ ಡ್ರಿಂಕ್ ಜೊತೆಗೇನೆ ಒಂದು ಬೇರೆನೆ ಲೋಗೋ ನೋಡೋದಕ್ಕೆ ಸಿಗ್ತಾ ಇದೆ. ವಿಂಗ್ ಸ್ಟಾಪ್ ಅನ್ನೋ ಒಂದು ಕಂಪನಿಯ ಲೋಗೋ ಪ್ರೈಮ್ ಡ್ರಿಂಕ್ ಪಕ್ಕದಲ್ಲಿ ರಿಂಗ್ ಮ್ಯಾಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಈ ಬಾರಿಯ ಸಮ್ಮರ್ ಸ್ಲಾಮ್ ಅಲ್ಲಿ ನಮಗೆ ರಿಂಗ್ ಮೇಲ್ಗಡೆ ಎರಡೆರಡು ಲೋಗೋಸ್ ಗಳು ನೋಡೋದಕ್ಕೆ ಸಿಗುತ್ತೆ. ವಿಚಿತ್ರವಾಗಿರುತ್ತೆ, ಬಟ್ ಅಭ್ಯಾಸ ಆಗಿದೆಯಲ್ಲ, ನೋಡೋಣ ಯಾವ ರೀತಿ ಕಾಣಿಸುತ್ತೆ ಈ ಬಾರಿಯ ರಿಂಗ್ ಹಾಗೆ ಸ್ಟೇಜ್ ಅಂತ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜಿಲ್ಲಾ ಫಾಟೋ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಜಿಲ್ಲಾ ಫಾಟೋ ಅವರು ಬ್ಲಡ್ ಲೈನ್ ನ ಟೀಸ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ರೀಸೆಂಟ್ ಆಗಿ ನಮ್ಮ ಜಾಕೋ ಫಾಟೋ ಅವರು ಬ್ಲಡ್ ಲೈನ್ ನ ಫೋಟೋ ಹಾಕ್ಬಿಟ್ಟು ಬ್ಲಡ್ 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 ಅಂತ ಡಬ್ಲ್ಯೂ ನ ಟ್ಯಾಗ್ ಮಾಡಿ ನಮಸ್ಕಾರನ ಮಾಡಿದ್ದಾರೆ. ಅಂಡ್ ಈ ಒಂದು ಟ್ವೀಟ್ ಗೆ ನಮ್ಮ ಜಿಲ್ಲಾ ಫಾಟೋ ಅವರು ಐಬೋಲ್ ಇಮೋಜಿನ ರೀಟ್ವೀಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ನಾನು ಕೂಡ ಗಮನಿಸ್ತಾ ಇದ್ದೀನಿ ಅಂತ ನಮ್ಮ ಜಿಲ್ಲಾ ಫಾಟೋ ಅವರು ತಿಳಿಸ್ತಾ ಇದ್ದಾರೆ. ಬಟ್ ನಮ್ಮ ಜಿಲ್ಲಾ ಫಾಟೋ ಅವರು ಹಿಂದಿ ರೆಸ್ಲಿಂಗ್ ಅಲ್ಲಿ ಚಾಂಪಿಯನ್ ಆಗಿದ್ದಾರೆ. ಅದು ಯಾವ ರೀತಿ ಡಬ್ಲ್ಯೂ ಗೆ ಬರ್ತಾರೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ನೋಡೋಣ ಗೈಸ್, ಫ್ಯೂಚರ್ ಅಲ್ಲಿ 100% ಚಾನ್ಸ್ ಇದೆ ಇವರು ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ರೀಸೆಂಟ್ ಆಗಿ ನಮ್ಮ ಜಿಲ್ಲಾ ಫಾಟೋ ಅವರು ಸೋಲೋ ಸಿಕೋವ್ ಅವರು ಸಮ್ಮರ್ ಸ್ಲಾಮ್ ಅಲ್ಲಿ ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸಿ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ ಆಗ್ಲೇಬೇಕು ಅಂತ ತನ್ನ ಅಭಿಪ್ರಾಯನೂ ಕೂಡ ತಿಳಿಸಿದ್ದಾರೆ. ಎಸ್, ಅವರು ಹೇಳ್ತಾರೆ, ಅಫ್ಕೋರ್ಸ್ ನಾನು ಇಷ್ಟಪಡ್ತೀನಿ ಸೋಲೋ ಸಿಕೋವ್ ಅವರು ಗೆಲ್ತಾರೆ ಅಂತ. ಅಂಡ್ ಅವರೇ ಗೆಲ್ಲಬೇಕು. ಅವರು ಬ್ಲಡ್ ಲೈನ್ ಗೆ ಮತ್ತೆ ಎಲ್ಲಾ ಚಾಂಪಿಯನ್ಶಿಪ್ ಗಳನ್ನು ಕೂಡ ತಗೊಂಡು ಬರಬೇಕು, ಅದು ನನ್ನ ಆಸೆ ಅಂತ ನಮ್ಮ ಜಿಲ್ಲಾ ಫಾಟೋ ಅವರು ತಿಳಿಸಿದ್ದಾರೆ. ನೋಡೋಣ ಗೈಸ್, ನಮ್ಮ ಸೋಲೋ ಸಿಕೋವ್ ಅವರು ಸಮ್ಮರ್ ಸ್ಲಾಮ್ ಅಲ್ಲಿ ಗೆಲ್ತಾರೋ ಇಲ್ವೋ ಅಂತ. ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ? ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ಏನೇನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.